ಹೌದು ಅಕ್ಕ, ನನಗೂ ಒಂದ್ಸಲ ಶಾಕ್ ಆಯ್ತು. ನಾರ್ಮಲ್ ಆಗಿ ನಾನು ಸೀರಿಯಲ್ ನೋಡ್ತಾ ಇರ್ಲಿಲ್ಲ. ಯಾವಾಗ ಈ ಸೀರಿಯಲ್ ನೋಡಕ್ ಶುರು ಮಾಡಿದ್ನೋ ಅವಾಗ್ಲಿಂದ ನಾನು ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇದ್ದೀನಿ. ನಾನು ಹೇಳಿರ್ಲಿಲ್ವಾ ಒಂದ್ಸಲ ನೋಡೋದಕ್ಕೆ ಶುರು ಮಾಡು, ನಿನ್ಗೆ ತುಂಬಾ ಇಷ್ಟ ಆಗತ್ತೆ ಅಂತ. ಸಂಧ್ಯಾ ಅವರೇ, ನೀವು ನೋಡ್ತೀರಾ? ಅಯ್ಯೋ, ನಮ್ಮ ಮನೇಲಿ ನನ್ನ ಗಂಡ ಆಫ್ ಆಗಿರೋ ಟಿವಿ ನೋಡಿದ್ರು ಬಡ್ಕೊಂತಾನ್ರಿ. ಒಳ್ಳೆ ನಾಯಿ ಥರ ಆಡ್ತಾನೆ. ನನ್ನ ಹೆಂಡತಿಗಳು ಕಮ್ಮಿ ಏನಲ್ಲ, ಅವಳು ಹಂಗ ಆಡೋದು, ಆದರೆ ಬಹು ಅನ್ನಲ್ಲ ಅಷ್ಟೇ. ನನ್ನ ಹೆಂಡತಿ ಸ್ವಲ್ಪ ವೆರೈಟಿ, ಕುಯ್ ಅಂತಾಳೆ. ಹಾಗೆಲ್ಲ ಬೈಬಾರ್ದು ನಾಯಿಗೆ. ಕರೆಕ್ಟಾಗಿ ಹೇಳಿದ್ರಿ ಕಣ್ರಿ. ಅಲ್ಲ ಕಣ್ರಿ ಗೌರಿ, ಟಿವಿ ಇರೋದೇ ಹೆಣ್ಮಕ್ಳು ನೋಡ್ಲಿ ಅಂತ. ಬೆಳಗ್ಗೆಯಿಂದ ದುಡ್ದು ಸುಸ್ತಾಗಿರ್ತೀವಿ, ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ಲಿ ಅಂತ ತಾನೇ ಇರೋದು. ಆದ್ರೆ ನನ್ನ ಗಂಡ ಬಂದ ತಕ್ಷಣ ರಿಮೋಟ್ನ ಟಕ್ ಅಂತ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ನ್ಯೂಸ್ ಚಾನಲ್ ಹಾಕ್ತಾರೆ. ಆ ನ್ಯೂಸ್ ಚಾನಲ್ ಅಲ್ಲಿ ಕಿರ್ಸ್ತಾರೆ. ಯಪ್ಪ, ಮನೆಯಲ್ಲೇ ಇರಕ್ಕಾಗಲ್ಲ. ಅದರಲ್ಲೂ ಟಿವಿ ಸೌಂಡು 50 ಮೇಲೆ ಇರಬೇಕು. ಅದರಲ್ಲೂ ಧೀಮ್ ಧೀಮ್ ತನನ ಧೀಮ್ ಧೀಮ್ ತನನ ಧೀಮ್ ಧೀಮ್ ತನನ ಏನು ಬಂದೆ ಅಂತ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಕೇಳಿಸ್ಕೊಂಡು ನಾವ್ಯಾಕಾದ್ರೂ ಟಿವಿ ಮುಂದೆ ಬಂದು ಅಂತ ಅನ್ಸುತ್ತೆ. ಲೈಫೇ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಯಾಕ್ರಿ ಅಷ್ಟು ಬೇಜಾರು ಮಾಡ್ಕೋತೀರಾ? ಅಂತ ಟೈಮಲ್ಲಿ ನಮ್ಮನೆಗೆ ಬನ್ನಿ, ಯಾಕಂದ್ರೆ ಟಿವಿನ ಲೋಟದಲ್ಲಿ ಕೊಟ್ಟು ಕಳ್ಸಕ್ಕಾಗಲ್ಲ ನೋಡಿ. ಅದು ಸರಿನೇ ಅನ್ನಿ. ಹೌದು, ಇನ್ ಮುಂದೆ ಹೆಣ್ಮಕ್ಳು ಯಾರು ಸೀರಿಯಲ್ ನೋಡಕ್ ಆಗಲ್ವಂತೆ. ಏನ ಇನ್ಮೇಲೆ ನಾವು ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡಕ್ ಆಗಲ್ವಂತ? ಯಾಕಂತೆ? ಕ್ರಿಕೆಟ್ ಶುರುವಾಗಿದೆಯಲ್ಲ, ಗಂಡ್ಮಕ್ಳು ರಿಮೋಟಲ್ಲಿ ಕೊಡ್ತಾರೆ. ಅದಕ್ಕೆ ನಾವು ಸೀರಿಯಲ್ ನೋಡೋಕ್ಕಾಗಲ್ಲ, ನೋಡೋದಕ್ಕೆ ಅವ್ರು ಬಿಡೋದು ಇಲ್ಲ. ಕರ್ಮ, ಅವ್ರಿಗಾದ್ರೆ ದಿನ ಒಂದೊಂದು ಎಪಿಸೋಡ್ ಬರುತ್ತೆ. ಆದ್ರೆ ನಮ್ಮ ಕ್ರಿಕೆಟು ಯಾವಾಗಲೋ ಬರುತ್ತೆ. ಅವಾಗ್ಲೂ ನೋಡಕ್ ಬಿಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಕಟ್ಟದ್ ನಾವು, ಟಿವಿ ನೋಡೋರು ಅವ್ರಾ? ಹೌದು, ನೋಡ್ಲೇಬೇಕು. ಆ ಜಯಂತು ಅವನ ಹೆಂಡತಿಗೆ ಹೇಗೆಲ್ಲ ಕಾಟ ಕೊಡ್ತಾನೆ ಗೊತ್ತಾ? ಒಂದ್ ಎಪಿಸೋಡಲ್ಲಿ ಹಾಲಿಗೆ ಜಿರಳೆ ಹಾಕೊಂಡು ಕುಡ್ದ್ಬಿಟ್ಟ. ಎಷ್ಟು ಕ್ರೂಯಲ್ ಆಗಿರ್ಬೋದು. ಇನ್ನು ಅದೇನೇನ್ ಮಾಡ್ತಾನೋ ಏನೋ. ನಿಜನೇ ರೀ. ಈ ಗಂಡ ಮಕ್ಕಳು ಮನೇಲಿದ್ರೆ ಅಂತೂ ಯಾವಾಗ್ಲೂ ಕ್ರಿಕೆಟೇ ಹಾಕೊಂಡ್ ಕೂತ್ಕೊಂತಾರೆ. ನಮ್ ದೇಶ ಬೇರೆ ದೇಶದ ಮೇಲೆ ಆಡಿದ್ರೆ ಪರವಾಗಿಲ್ಲ. ಇದ್ಯಾವ್ದ್ರಿ ಇದು? ಅವ್ರು ಯಾರೋ ಬರೋದಂತೆ, ನಮ್ಮ ಮೇಲೆ ನಾವೇ ಆಡೋದಂತೆ. ನಂಗೇನೋ ಇದನ್ನೆಲ್ಲ ನೋಡಿದ್ರೆ ಬ್ರಿಟಿಷ್ರು ತರ ಅನ್ಸುತ್ತೆ. ಹೊರಗಡೆಯಿಂದ ಯಾವನೋ ಒಬ್ಬ ಬಂದು ನಮ್ಮವ್ರ ಮೇಲೆ ನಮ್ಮವ್ರನ್ನೇ ಎತ್ಕಟ್ತಾರಲ್ಲ, ಹಂಗೆ. ಅದಕ್ಕೆ ನಂಗೆ ಇದೆಲ್ಲ ಇಷ್ಟನೇ ಆಗಲ್ಲಪ್ಪ. ಆದ್ರೆ ಸೀರಿಯಲ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಮನ್ಸಿಗೂ ಖುಷಿ ಕೊಡುತ್ತೆ. ನಮ್ಮ ಕರ್ಮಕ್ಕೆ ಈ ಕ್ರಿಕೆಟ್ ಇವಾಗಲೇ ಶುರುವಾಗಬೇಕಾಗಿತ್ತಾ? ಶುರುವಾದ್ರೆ 3 ತಿಂಗಳು ಇರುತ್ತೆ. ನಾವೆಲ್ಲ ಏನ್ ಮಾಡೋದು? ಏನ್ ಮಾಡ್ಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ರಾಗಲ್ಲ, ಹಠ ಮಾಡ್ಬೇಕು. ಇದು ನಮ್ಮ ಜನ್ಮ ಸಿದ್ಧ ಹಕ್ಕು, ನೀವು ನಮಗ್ ಕೊಡ್ಲೇಬೇಕು ಅನ್ಬೇಕು. ಕೊಡ್ಲಿಲ್ಲ ಅಂದ್ರೆ ಏನ್ ಸುಮ್ನಿರಕ್ಕಾಗತ್ತಾ? ನಮ್ಮ ಹಕ್ಕನ್ನ ನಾವು ಕಿತ್ಕೋಬೇಕು. ಹೆಣ್ಮಕ್ಳು ಧಾರಾವಾಹಿಗಳನ್ನ ನೋಡದೇ ಇರೋ ಹಾಗೆ ನೋಡ್ಕೊಂಡ್ರೇನೆ ನಾವು ಕ್ರಿಕೆಟ್ ನೋಡಕ್ ಆಗೋದು. ಗಟೇಟ್ ರಿಮೋಟ್ನ ಅವ್ರ ಕೈಗೆ ಸಿಗೋ ಹಾಗೆ ಇಡಬಾರ್ದು. ಅದ್ ಹೇಗೆ ಅವ್ರು ಕ್ರಿಕೆಟ್ ನೋಡ್ತಾರೋ ನೋಡೇ ಬಿಡೋಣ. ಲೇ ಹುಚ್ಚಪ್ಯಾಲೆ ಪವ್ಯ, ಏನಂತ ಮಾತಾಡ್ತಿಲಿ? ಒಂದು ಸಲ ಸೋತ್ರ ಜೀವನದಾಗ ಮತ್ ಸೋಲ್ತಾನೆ ಇರ್ಬೇಕಂತ ಯಾರು ಹೇಳ್ಯಾರೇನ? ಅಯ್ಯೋ ಹಂಗಲ್ಲೋ ಯಪ್ಪ ಬಸಣ್ಣ, ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಈಗ ನಮ್ಮ ಕೈಯಾಗಿರೋದಾದ್ರ ನಾವು ನಂಬಬಹುದು, ಬ್ಯಾರೆಯವ್ರ ಕೈಯಾಗಿದ್ರ ಅದ್ ಹೆಂಗ ನಂಬಕಾಕೈತಿ? ಅಲ್ಲ ಮಾರೆ, ಸ್ವಲ್ಪ ಆಲೋಚನೆ ಮಾಡಿ ಅಂತೆ. ಇನ್ನೊಬ್ಬರ ಕೈಯಲ್ಲಿ ಇದ್ರೆ ಆದ್ರೂ ನಂಬಬಹುದು ಮಾರೆ. 13 ಜನ ಅವರ ಕೈಯಲ್ಲಿ ಇರೋದನ್ನ ನಾವು ಹೇಗೆ ನಂಬೋದು? ಇದು ಕರೆನ. ಅದಕ್ಕೆ ತಲೆ ಕೆತ್ಕೊಳಕ್ ಹೋಗ್ಬೇಡ್ರಿ. ಇದಕ್ಕೆಲ್ಲ ನಮ್ ಗುರುಗಳದಾರಲ್ಲ. ಹಾ ಹೌದು ಮಂಜ, ನಮ್ಮ ಮೌರ್ಯವರ್ಧನ ಗುರುಜಿ ಇರೋವರ್ಗುನು ಸೋಲು ಅನ್ನೋ ಮಾತೇ ಇಲ್ಲ ಅಂತೀನಿ. ಹೌದು ಮಾರೆ, ನಾನು ಸಹ ಅವರ ಬಗ್ಗೆ 4 ಜನ ಹೇಳುವುದನ್ನು ಕೇಳಿದ್ದೇನೆ ಮಾರೆ. ಎಂತ ಅವರು ಅಷ್ಟು ಸಹ ದೊಡ್ಡ ಪವರ್ಫುಲ್ಲಾ? ಮತ್ತಿನ್ನೇನ್ಲಿ, ಕಲರು ನಂಬರು ಹೆಸರನ್ನ ಗೋಡಂಬಿ ದ್ರಾಕ್ಷಿಗತೆ ಹಾಲ್ನಾಗ ಹಾಕೊಂಡು ಗಟ ಕುಡಿದು ಬಿಟ್ಟಾರ್ಲಿ. ಇದ ಟೀಮ್ ಗೆಲ್ತೈತಿ, ಇದ ಟೀಮ್ ಸೋಲ್ತೈತಿ ಅಂತ ಪಕ್ಕ ಹೇಳ್ತಾರ. ಹಾಗಾದ್ರೆ ಪಸ್ಯ ಅವರ ಹತ್ರನೇ ಕೇಳಿ ಬೆಟ್ಟು ಕಟ್ಬೋದಲ್ಲ ಮಾರ್ರೆ, ದುಡ್ಡು ಗ್ಯಾರಂಟಿ ಅಲ್ಲ. ಈ ವರ್ಷ ನಮ್ಮ ಪ್ಲಾನ್ ಇರೋದ ಹಿಂಗ: ಬೆಳಗ್ಗೆ ಗುರುಜಿ ಮಾತು ಕೇಳೋದು, ಟೀಮ್ ಹೆಸರು ಬರ್ಕೊಳ್ಳೋದು, ಸಂಜೆ ಮ್ಯಾಚ್ ಶುರುವಾದ ಮೇಲೆ ಬೆಟ್ಟಿಂಗ್ ಆಡೋದು. ಹಿಂಗ ಗೆಲ್ತಾ ಹೋಗೋದು, ರೊಕ್ಕನ ಎನಿಸ್ತಾ ಇರೋದು. ಹೋದ ವರ್ಷ ತಗೊಂಡ ಬಡ್ಡಿ ಸಾಲನ ತೀರ್ಸೋದು, ಈ ವರ್ಷ ಮತ್ ಸಾಲ ಮಾಡೋದು. ಬಸಣ್ಣ ಹಂಗಲ್ಲೋ ಯಪ್ಪ, ಈ ವರ್ಷ ಗೆದ್ದು ಬ್ಯಾಂಕ್ನಾಗ ಡೆಪಾಸಿಟ್ ಇಡೋದು.
ಅಣ್ಣ ಈ ಬೆಟ್ಟಿಂಗ್ ಎಲ್ಲ ಡೇಂಜರ್ ಅಂತೆ. ಲೇ ಪಿಂಗಾಣಿ, ಕರೆಂಟ್ ಡೇಂಜರ್ ಅಂತೀವಿ, ಅದನ್ನ ಮನೆಗೆಲ್ಲ ಹಾಕ್ಸ್ಕೊಳಗಿಲ್ಲ. ಹಾ ಅಷ್ಟೇ ಯಾಕೋ ಮಾರಾಯ, ಈ ಸಿಲಿಂಡರ್ ನಾ ಬಾಂಬು ಅಂತ ಹೇಳ್ತಾರ. ಅದನ್ನ ಮನೆಯಾಗ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನೋದಿಲ್ಲೇನಾ? ರಿಸ್ಕ್ ಆಯ್ತು, ಇಸ್ಕ್ ಹಾಯ್. ರಿಸ್ಕು ಅನ್ನೋ ಪದಾನ ಈ ವಯಸ್ಸಿನಾಗ ತಗೊಳ್ದ ಹೋದ್ರ ಮೀಸಿ ಹೊತ್ತ ಗಂಡಸಿಗೆ ಅವಮಾನ ಆಗೋದಿಲ್ಲೇನಾ? ಓ ಹಾಗೆ. ಅಂತೂ ಕ್ರಿಕೆಟ್ ಈ ವರ್ಷ ಮತ್ತೆ ಚಾಲು ಆತು. ಕಪ್ ಗೆಲ್ತೀವಲ್ಲೋ ಗೊತ್ತಿಲ್ಲ, ಆದ್ರೆ ಬೆಟ್ಟಿಂಗ್ ನಾಗ ಗೆಲ್ಲೋ ರೊಕ್ಕಂತೂ ನಮ್ಮದ. ಅಕ್ಕ ಬೇಗ ಬಾ, ಇನ್ನೇನು ಸೀರಿಯಲ್ ಶುರು ಆಗುತ್ತೆ. ಇನ್ನೊಂದ್ 2 ತಟ್ಟೆ ಇದೆ, ವರ್ಸಿಟ್ ಬಂದ್ಬಿಡ್ತೀನಿರೋ. ತುಂಬಾ ಧನ್ಯವಾದಗಳು ಗುರುಗಳೇ, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ನೋಡಿದ್ರೆ ಆಕಾಶ್ ಅವರೇ, ಸೀರಿಯಲ್ ನೋಡಕ್ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ. ಆದ್ರೆ ಇವತ್ತಿಂದ ನಮ್ದೇ ಜಮಾನ ಸ್ಟಾರ್ಟ್. ಇಷ್ಟು ದಿನ ಟಿವಿ ತಮ್ಮದೇ ಸ್ವಂತ ಅಂತ ಮೆರಿತಾ ಇದ್ರು. ಆಫ್ ಆಗಿರೋ ಟಿವಿನೂ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಶಿವರೇ, ಸೀರಿಯಲ್ ಕಾಂಬೋರೆಗೆ ಮಾತ್ರ ಅವ್ರ ಹವ. ಕ್ರಿಕೆಟ್ ಶುರು ಆಯ್ತಾ, ನಮ್ದೇ ಹವ. ಅದೇಂಗಾಗುತ್ತೆ? ನಾವು ಸೀರಿಯಲ್ ನೋಡ್ಬೇಕು, ಕ್ರಿಕೆಟ್ ನೋಡೋದಕ್ಕೆ ಬಿಡೋದಿಲ್ಲ. ಅದೇ ಮತ್ತೆ ನಾವು ಸೀರಿಯಲ್ ನೋಡ್ಬೇಕು ಅಷ್ಟೇ. ಅದೇಂಗಾತು ಗಿರ್ಜಮ್ಮ, ಇವತ್ತು ಬೆಂಗಳೂರು ಟೀಮ್ ಆಡ್ತಿಪ್ಪದು, ನಾವು ಚಿಪ್ಸ್ ತಿಂತ ಮ್ಯಾಚ್ ಕಾಣ್ತು. ಗೆದ್ರು ಹೊಡಕ್ ಪಟಾಕಿ ತಗೊಬಂದಿತ್ತ. ಅದೇ ಮತ್ತೆ, ದಾಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ಈ ಲೇಡೀಸ್ ಬ್ಯಾಚ್ ಗೆದಿರ್ತೀವ. ಕಾಶಿ ಅವರೇ, ಈ ಸಲ ಕಪ್ಪು ನಮ್ದೇ, ರಿಮೋಟು ನಮ್ದೇ. ತಗೊಳಕ್ ನಾವು ಬಿಡ್ಬೇಕಲ್ಲ. ಅದೇ ಮತ್ತೆ ನಾವು ಸೀರಿಯಲ್ ನೋಡ್ಬೇಕು ಅಷ್ಟೇ. ಗೌರಿ, ನಿನ್ನ ಈ 2 ಕೋಮಲವಾದ ಕೈಗಳಿಗೆ ಚಿನ್ನದ ಬಳೆ ಮಾಡಿಸುವ ಅಂದಳಿ ಇದ್ದೆ. ಹೌದಾ? ಯಾವಾಗ? ಶಿವರ್ ರಿಮೋಟ್ ತಗೊಂಡ್ರ ಮೇಲೆ. ಶಿವರೇ, ಕಮಾನ್. ಕೈ ಬಿಡ್ರೆ, ಬಿಡುದಿಲ್ಲ. ಬಿಟ್ರೆ ಕೈನಾ. ಧೀರ 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 ಈ ಸುಲ್ತಾನ, ಧೀರ ಧೀರ ಧೀರ. ತಂದಾನೆ ನಾನೇ ತಾನಿ ತಂದಾನೋ ತಾನೇ ನಾನೇನೋ. ಶಿವಕೃಪಾ ಸ್ಟೇಡಿಯಂನಲ್ಲಿ ರಿಮೋಟ್ ಕಾಳಗ ಶುರುವಾಗಿದೆ. ಹೆಂಗಸರು ವರ್ಸಸ್ ಗಂಡಸರು. ಅಕ್ಕ, 6-3 ಆಗ್ಲಿ 3-30 ರಿಮೋಟ್ ಮಾತ್ರ ಬಿಡ್ಬೇಡ. ಶಿವರೇ, 30-300 ಆಗಲಿ 300-3000 ಆಗಲಿ, ಆ ರಿಮೋಟ್ ನಮಗೆ ಬೇಕು. ಅಕ್ಕ ಬಿಡ್ಬೇಡ. ಬಿಡ್ಬೇಡಿ, ಬಿಡ್ಬೇಡಿ, ಹಿಡ್ಕೊಳ್ಳಿ, ಬಿಡ್ಬೇಡಿ. ರಿಮೋಟ್ ಪಡೆಯಲು ಗಂಡ ಹೆಂಡತಿಯ ಮಧ್ಯೆ ಮಹಾಕಾಳಗ ಅದ್ಭುತವಾಗಿ ನಡೆಯುತ್ತಿದೆ. ಶಿವರೇ, ಬಿಡ್ಬೇಡಿ, ನೀವು ಮೈಕ್ ಟೈಸನ್ ಇದ್ದಂಗೆ, ಬಿಡ್ಬೇಡಿ. ಅಕ್ಕ ನೀನು ಬಿಡ್ಬೇಡ ಕಣೆ. ರಿಮೋಟ್ ಯಾರಿಗೆ ಸಿಗುತ್ತದೆ ಎಂದು ಇಡೀ ಕರ್ನಾಟಕದ ಜನ ಕಾತುರದಿಂದ ಕಾಯುತ್ತಿದ್ದಾರೆ. ನಾವೇನು ನೀವೇನೆಂದು ಗಂಡ ಹೆಂಡತಿ ಕಿತ್ತಾಡುತ್ತಿದ್ದಾರೆ. ಇದೀಗ ಬಂದ ಸುದ್ದಿ, ಗಿರಿಜಾರವರು ಮೇಲುಗೈ ಸಾಧಿಸುವ ಲಕ್ಷಣಗಳು ಕಂಡುಬರುತ್ತಿದೆ. ಹೋಗಿ ಈ ಕಡೆ. ಅಕ್ಕ 1 2. ಬ್ರೇಕಿಂಗ್ ನ್ಯೂಸ್, ಇಬ್ಬರ ಕಿತ್ತಾಟ, 3ನೇಯವನಿಗೆ ಲಾಭ. ಯಾಕೆ ಹಿಂಗ್ ನೋಡ್ತಿದ್ದೀರಾ? ನನ್ನ ಹೋಮ್ವರ್ಕ್ ಬರೆದಿದ್ದಾಯ್ತು, ಅದಕ್ಕೆ ಕಾರ್ಟೂನ್ ನೋಡೋಣ ಅಂತ ರಿಮೋಟ್ ತಗೊಂಡೆ. ಏಯ್, ಇಷ್ಟು ದೊಡ್ಡವನಾಗಿದ್ಯಾ, ಕಾರ್ಟೂನ್ ನೋಡ್ಬೇಕೇನೋ? ಅಮ್ಮ, ಕಾರ್ಟೂನ್ ಮಾಡೋರು ದೊಡ್ಡವರೇ, ಅದಕ್ಕೆ ನೋಡ್ತೀನಿ, ತಪ್ಪೇನು? ತಪ್ಪಿಲ್ಲ ಸ್ಕಂದ, ಆದ್ರೆ ಅದಕ್ಕೀಗ ಸಮಯ ಇಲ್ಲ. ಕ್ರಿಕೆಟ್ ಬರುತ್ತೆ, ನಾವು ಕ್ರಿಕೆಟ್ ನೋಡ್ಬೇಕು. ದಯವಿಟ್ಟು ರಿಮೋಟ್ ಕೊಡೋ. ನೋಡು, ಮುಂದೆ ನನಗೆ ದೊಡ್ಡದಾಗಿ ಬೋನಸ್ ಬಂದ್ರೆ ನಿಂಗೆ ಚಿಕ್ಕದಾಗಿ ಚಾಕ್ಲೇಟ್ ಕೊಡಿಸ್ತೀನಿ ಕಣೋ. ಕೊಡ್ಬೇಡ ಸ್ಕಂದ, ನೀನೇನೋ 9 ತಿಂಗಳು ಹೊತ್ತು ಸಾಕಿದ್ದು ನಿಮ್ಮಮ್ಮಂಗೆ ಕೊಡೋ. ಸ್ಕಂದ, ನಿನ್ನನ್ನು ಸಾಕದ ಅಮ್ಮನೇ ಇರ್ಬೋದು, ಆದ್ರೆ ಅಮ್ಮನ ಸಾಕ್ತಿಪ್ಪದು ಅಪ್ಪನೇ ಅಲ್ದ, ಅದಕ್ಕೆ ಅಪ್ಪನಿಗೆ ಕೊಡು. ಇವತ್ತು ಬೆಂಗಳೂರಿದ ಮ್ಯಾಚ್ ಇತ್ತು ಮರೆಯ, ಕೊಡು ಕಂದ. ಕಂದ, ಇವತ್ತು ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಇಂಟ್ರೆಸ್ಟಿಂಗ್ ಸೀನ್ ಇದೆ ಕಣೋ. ಜಾನ್ವಿ ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ಲು ಅಂತ ಜಯಂತ್ ಹೇಗೆಲ್ಲ ಆಡ್ಬಿಟ್ಟ. ಇವತ್ತು ಇನ್ನೇನು ಮಾಡ್ತಾನೋ ನೋಡ್ಬೇಕು. ಪ್ಲೀಸ್ ರಿಮೋಟ್ ಕೊಡೋ. ಸ್ಕಂದ, ಈ ಕಣ್ಣೀರಿನ ಕೋಡಿಯಲ್ಲಿ ನೀನು ಹರಿದು ಹೋಗ್ಬೇಡ ಕಣೋ. ನೀನು ಕ್ರಿಕೆಟ್ಗೆ ಡೈ ಹಾರ್ಡ್ ಫ್ಯಾನ್. ಇವತ್ತು ಬ್ಯಾಂಗ್ಳೂರ್ ಮ್ಯಾಚ್ ಇದೆ, ದಯವಿಟ್ಟು ರಿಮೋಟ್ ಕೊಡು. ನಂಗೆ ಅಮ್ಮನೂ ಬೇಕು, ಅಪ್ಪನೂ ಬೇಕು. ಹಾ, ಒಂದು ಕೆಲಸ ಮಾಡೋಣ, ಟಾಸ್ ಹಾಕೋಣ. ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಈ ರಿಮೋಟು. ಓಕೆ.
ಡಬಲ್ ಓಕೆ. ಚಿಕ್ಕಪ್ಪ ಪುಟ್ ದಿ ಟಾಸ್. ರಾಜನ ರಾಣಿನ? ರಾಣಿ. ರಾಜನ ರಾಣಿನ? ರಾಜ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಕೊನೆಯ ಸುತ್ತಿನಲ್ಲಿ ಅಯೋಗ್ಯನಾದ ನನ್ನ ಮಗ ಶಿವಪ್ರಸಾದ್ ರಿಮೋಟ್ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾನೆ. ತಂದಾನೆ ನಾನೇ ತಾನೇ ತಂದಾನೆ ತಾನೇ ನಾನೇನೆ. ಅಕ್ಕ, ಸಿಕ್ಕಿದ ಚಾನ್ಸು ಮಿಸ್ ಆಯ್ತು. ಈಗ ಸೀರಿಯಲ್ ನೋಡಕ್ಕಾಗಲ್ಲ, ಏನೇ ಮಾಡೋದು? ಬಾಜನೆ ಮಾಡಿ. ಏಯ್, ಕೊಡ ರಿಮೋಟ್. ಕಮ್ ದಿಸ್ ಸೈಡ್. ಅಯ್ಯೋ ಕಾಶಿ ಅವರೇ, ಕರೆಂಟ್ ಹೊರಟೋಯ್ತು, ಈಗೇನ್ರಿ ಮಾಡೋದು? ಭಜನೆ ಮಾಡಿ. ಹೆಂಡತಿ ಒಪ್ಕೊಂಡ್ರು ಬೆಸ್ಕಾಂನವ್ರು ಒಪ್ಕೊಳ್ಳಿಲ್ಲ. ರಿಮೋಟು ಕೈಗೆ ಬಂತು, ಕರೆಂಟು ಕೈಗೆ ಕೊಡ್ತು. ಇವತ್ತಾಗಿದ್ದಾಗೋಗ್ಲಿ. ಸಂಜೆ ಆಫೀಸಿಂದ ಬಂದಮೇಲೆ ರಕ್ತ ಕೋಡಿ ಹರಿಸಿದ್ರು ಪರವಾಗಿಲ್ಲ, ನಾನು ಕ್ರಿಕೆಟ್ ನೋಡಲೇಬೇಕು ನೋಡಲೇಬೇಕು. ಏಯ್, ಏನ್ರೇ ಇದು ನಿಮ್ಮ ಶೋಕಿ? ದುಡ್ಡಲ್ಲಿ ಗಾಳಿ ಬೀಸ್ಕೊಳ್ತಾ ಇದ್ದೀರಾ? ನಾವೆಲ್ಲ ಫ್ಯಾನ್ ಆನ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಸುಮ್ಮನೆ ಇದ್ದೀವಿ, ನೀವು ದುಡ್ಡನ್ನೇ ಫ್ಯಾನ್ ಮಾಡ್ಕೊಂಡಿದ್ದೀರಾ? ರಾಶಿ ರಾಶಿ. ನಂದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 8ನೇ ಪಾದ. ಶಿವಪ್ಪನ, ನಾವ್ ಹೇಳಿದ್ದು ಜ್ಯೋತಿಷದ ರಾಶಿ ಅಲ್ಲ ರೀ, ಜ್ಯೋತಿಷರ್ ನಂಬಿ ನಮಗ ಬಂದಿರೋ ರೊಕ್ಕದ ರಾಶಿ. ರೊಕ್ಕದ ರಾಶಿನಾ? ನಾವು ಬೆಂಗಳೂರಿಗೆ ಬಂದಾಗ ಕಲ್ ರಾಶಿ ಮಣ್ಣು ರಾಶಿ ಹೊತ್ತಾಕಿದ್ರು 50 ರೂಪಾಯಿ ಕೊಡೋರು ಗತಿ ಇರಲಿಲ್ಲ. ಅಂತಂದ್ರೆ ನೀವು ರಾಜಾರೋಷವಾಗಿ ರೊಕ್ಕದ ರಾಶಿ ಅಂತ ಹೇಳ್ತಾ ಇದ್ದೀರಲ್ಲೋ, ವಾಟ್ಸ್ ಸೀಕ್ರೆಟ್? ಇನ್ನು ಮುಂದೆ ಹಿಂಗೇನೆ ಹಂಗ ಕುದ್ರಿ ಟಕ್ಕಕ್ಕೆ 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 ಅಂತ ಫುಲ್ ಅಪ್ನಾಗ ಇರಾಕತ್ತೈತಿ. ನೆನ್ನೆ ನಾವು ಹಾಕಿದ್ದ ಟೀಮೇ ಗೆಲ್ತು. ಬರೀ 10,000 ಅಷ್ಟೇ ನಾವು ಹಾಕಿದ್ರಿ, ಆದ್ರೆ ಬಂದಿದ್ದು 2 ಲಕ್ಷ. ಆಲ್ಮೋಸ್ಟ್ 200% ಪ್ರಾಫಿಟ್ಟು. ಮ್ಯೂಚುವಲ್ ಫಂಡ್ಸಲ್ಲೂ ಇರಲ್ಲ. ಯಾವುದೋ ಇದು ಸ್ಕೀಮು, ನನಗೂ ಹೇಳ್ರಾ? ಕ್ರಿಕೆಟ್ ಬೆಟ್ಟಿಂಗ್ ಶಿವಪ್ಪಣ್ಣರ, ಕ್ರಿಕೆಟ್ ಬೆಟ್ಟಿಂಗ್. ತಪ್ಪು ನೋಡಿ, ಬೆಟ್ಟಿಂಗ್ ಆಡಿ ಯಾರು ಉದ್ಧಾರ ಆಗಿಲ್ಲ ಕಣ್ರಪ್ಪ, ಇದು ತಪ್ಪು. ಶಿವಪ್ಪಣ್ಣ, ಆಡಕ್ ಧೈರ್ಯ ಇಲ್ದವ್ರ ಹಿಂಗೆಲ್ಲ ಮಾತಾಡೋದು ಅಂತ ನಮ್ಮ ಗುರುಗಳು ಹೇಳ್ಯಾರ. ಯಾರ ಗುರು? ಮೌರ್ಯವರ್ಧನ ಗುರುಜಿ. ನಾವಷ್ಟ ಅಲ್ಲ ರೀ, ನಮ್ಮ ಕಾಕ, ನಮ್ಮ ಚಿಗವ್ವ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡವ್ವ, ನಮ್ಮ ಅತ್ತಿ, ನಮ್ಮ ಮಾವ, ಅವ್ರೆಲ್ಲರ ಫೋನ್ ನಂಬರ್ ಇಸ್ಕೊಂಡು ಆ ನಂಬರ್ನ್ಯಾಗೂ ನಾವು ಬೆಟ್ಟಿಂಗ್ ಆಡಕತ್ತೀವ್ರಿ. ದುಡ್ಡು ದುಡ್ಡು. ಹೋದ ವರ್ಷ ಹಿಂಗ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ರೊಕ್ಕ ಸೋತು ಸಾಲ ಮಾಡ್ಕೊಂಡಿದ್ವಿ. ಆದ್ರೆ ಈಗ ಇದೇ ಕ್ರಿಕೆಟ್ ಬೆಟ್ಟಿಂಗ್ನಾಗ ಗೆದ್ದು ಸಾಲ ತೀರಿಸ್ತೀವಿ. ನೋಡ್ತಾ ಇರಿ ಶಿವಪ್ಪಣ್ಣರ, ನೋಡ್ತಾ ಇರಿ. ನೋಡ್ರಪ್ಪ, ಕೂತು ಯೋಚನೆ ಮಾಡಿ ಅಂತ ಹೇಳೋಣ ಅಂತ ಅಂದ್ಕೊಂಡ್ರೆ ನೀವು ಆಲ್ರೆಡಿ ಕೂತಿದ್ದೀರಾ. ಅಟ್ಲೀಸ್ಟ್ ಯೋಚನೆ ಮಾಡಿ. ಈ ಜೂಜು ಅನ್ನೋದು ಹೇಗೆ ಗೊತ್ತಾ? 5 ರೂಪಾಯಿ ಗಮ್ ಥರ ಅಂಟ್ಕೊಂಡಂಗೆ ಅನಿಸುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಬಿಚ್ಕೊಂಡ್ಬಿಡುತ್ತೆ. ಈ ಜೂಜೆಲ್ಲ ಬೇಡಪ್ಪ, ನನ್ನ ಮಾತು ಕೇಳಿ. ಲೇ ಪವ್ಯ, ಶಿವಪ್ಪಣ್ಣಂಗ ಒಂದು ಬಿಸಿ ಬಿಸಿ ಚಾ ಕೊಟ್ಟು ಕಳ್ಸು. ಲೇ ಪಿಂಗಣಿ, ಶಿವಪ್ಪಣ್ಣರ್ಗ ಡಬಲ್ ಸ್ಟ್ರಾಂಗ್ ಬಿಸಿ ಬಿಸಿ ಚಾ ಮಾಡಿಕೊಟ್ಟು ಕಳಿಸಲೇ. ಓ, ಇಷ್ಟೊಂದು ದುರಹಂಕಾರನ? ಇರಲಿ ಇರಲಿ, ಆ ಭಗವಂತನ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಆಟನ ಆಡಿ ನೋಡಿ ಖುಷಿ ಪಡಿ. ಆದರೆ ಜೂಜಾಡಿ ದುಡ್ಡು ಮಾಡ್ತೀವಿ ಅಂತ ಹೋದರೆ ಟ್ರೈಲರಲ್ಲಿ ದುಡ್ಡು ಸಿಗ್ಬೋದೇನೋ, ಆದರೆ ಪಿಕ್ಚರ್ ರಿಲೀಸ್ ಆಗಿ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಫುಡ್ಗೋಗತ್ತೆ ಇರಲ್ಲ. ಹೈ, ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ. ಛೇ, ಏನು ಅನ್ಯಾಯ ಭಗವಂತ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಜೂಜು ಅನ್ನೋದನ್ನ ಯಾಕೆ ಸೃಷ್ಟಿ ಮಾಡಿದೆ ನೀನು? ಶಿವಪ್ರಸಾದ್,
ಭಗವಂತ, ಭಗವಂತ, ಬೊಂಬೆನ ಸೃಷ್ಟಿ ಮಾಡಿದವನು ನಾನು, ಆದ್ರೆ ಬಿಂಬನ ನೋಡೋದಿಕ್ಕೆ ಗಾಜನ್ನ ಸೃಷ್ಟಿ ಮಾಡಿದವರು ನೀವು. ಅನ್ನನ ಸೃಷ್ಟಿ ಮಾಡಿದವನು ನಾನು, ಆದ್ರೆ ಕೂತು ತಿನ್ನೋದಿಕ್ಕೆ ಮೇಜನ್ನ ಸೃಷ್ಟಿ ಮಾಡಿದವರು ನೀವು. ಈ ಪ್ರಕೃತಿಯ ಸೊಬಗಲ್ಲಿ ಮೋಜನ್ನ ಸೃಷ್ಟಿ ಮಾಡಿದವನು ನಾನು, ಆದ್ರೆ ಅದಕ್ಕೂ ಮೀರಿ ಜೂಜನ್ನ ಸೃಷ್ಟಿ ಮಾಡಿದವರು ನೀವು. ಹೀಗಿರುವಾಗ ಈ ಜೂಜಿನ ಜಂಜಾಟದಲ್ಲಿ ನನ್ನ ಪಾತ್ರ ಏನಿದೆ ಶಿವಪ್ರಸಾದ್? ಭಗವಂತ, ನಾನೇನೋ ಅಂದಿವೆ, ಸುಮ್ಮನೆ ಬಾಯಿ ಮಾತು ಹೇಳಿದೆ. ನೀನ್ ಯಾಕೆ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದೀಯಾ? ಶಿವಪ್ರಸಾದ್, ಈ ಜೂಜು ಅನ್ನೋದು ಕೇವಲ ಬಾಯಿ ಮಾತಿಗಷ್ಟೇ ಸೀಮಿತವಾಗಿಲ್ವಲ್ಲ, ಅದು ಬಾಯಿಗೂ ಮಾತಿಗೂ ಸಿಗದಷ್ಟು ಮುಂದೆ ಹೋಗಿದೆ. ಹಿಡಿಯಲಾಗದು, ಹಿಡಿದು ಬಡಿಯಲಾಗದು. ಬಡಿಯಲಾಗದ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಯುಗಾದಿ ಟೈಮಲ್ಲಿ ಜೂಜಾಡೋರೇನಾದ್ರೂ ಸಿಕ್ಕಾಕೊಂಡ್ರೆ ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿ ಬಡಿತಾರೆ ಬಡಿತಾರೆ ಬಡಿತಾರೆ, ಸ್ಟೇಷನ್ನಲ್ಲಿ ಬೇವು ಕೊಡ್ತಾರೆ, ಮನೆಗೆ ಹೋಗಿ ಬೆಲ್ಲದಲ್ಲಿ ಕಾವು ತಗೋಬೇಕು. ಧೂಮಪಾನ ಮದ್ಯಪಾನ ಮಾರುವುದನ್ನು ತಡೆದರೆ ತಾನೆ ಬಳಸುವುದು ನಿಲ್ಲುವುದು. ಖಡ್ಗದ ಹರಿತದ ಮೇಲೆ ಕೈಯಾಡಿಸಿ ಗಾಯ ಮಾಡಿಕೊಂಡು ಖಡ್ಗದ ತಪ್ಪು ಎಂದರೆ ನ್ಯಾಯವೇ? ಹಾ, ಕರೆಕ್ಟಾಗಿ ಹೇಳಿದೆ ಭಗವಂತ. ಈಗಂತೂ ಕ್ರಿಕೆಟ್ ಬೆಟ್ಟಿಂಗ್ ಟೈಮು, ಸಣ್ಣ ಸಣ್ಣ ಹುಡುಗರೆಲ್ಲ ಬೆಟ್ಟಿಂಗ್ ಆಡ್ತಾರೆ. ಯಾರೋ ಯಾಕೆ, ಇಲ್ಲೇ ರೋಡ್ ಕಾರ್ನರ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಕೆಲಸ ಮಾಡೋರು ಮಕ್ಕಳು ಬೆಟ್ಟಿಂಗ್ ಆಡ್ತಾರೆ. ಅಲ್ಲ, ಇನ್ನು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದೋ ಹುಡುಗರು ಬೆಂಗಳೂರಿಗೆ ಆಗ್ತೀಯಾ ಚೆನ್ನೈಗೆ ಆಗ್ತೀಯ ಅಂತ ಮಾತಾಡ್ಕೋತಾ ಇರ್ತಾರೆ. ಇವತ್ತು 10-20 ರೂಪಾಯಿಗೆ ಆಡ್ತಾ ಇರೋರು ನಾಳೆ ಲಕ್ಷ ರೂಪಾಯಿಗೆ ಆಡಲ್ಲ ಅಂತ ಏನ್ ಗ್ಯಾರಂಟಿ? ಪಾಪ ದಿನಗೂಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಚಟಕ್ ಬಿದ್ದು ನಾಳೆ ದಿನ ಅವ್ರ ಲೈಫ್ಗೆ ಪ್ರಾಬ್ಲಮ್ ತಂದ್ಕೊಂಡ್ರೆ ಯಾರು ಜವಾಬ್ದಾರಿ? ತಪ್ಪು ಮಾಡಿದವರಿಗೆ ಎಷ್ಟು ಶಿಕ್ಷೆ ಇದೆಯೋ, ತಪ್ಪು ಮಾಡಿದವರನ್ನ ಮುಚ್ಚಿಟ್ಟವರಿಗೂ ಅಷ್ಟೇ ಶಿಕ್ಷೆ. ಕಾನೂನಿನ ಅಡಿಯಲ್ಲಿದ್ದರೆ ಎಲ್ಲರಿಗೂ ಒಳಿತು. ಶಿಕ್ಷೆನಾ? ಕಾನೂನೆಲ್ಲ ಮಾಡಿದರೆ ಭಗವಂತ, ಆದ್ರೆ ಅದನ್ನ ಯಾರು ಪಾಲಿಸ್ತಾರೆ? ಒಬ್ಬೊಬ್ಬಂದು ಒಂದೊಂದು ಮಾತು, ಯಾರ ಮಾತು ಯಾರು ಕೇಳಲ್ಲ. ಇವತ್ತಿನ ಯುವ ಪೀಳಿಗೆ ನೋಡ್ತಾ ಇದ್ರೆ ಭಯ ಆಗುತ್ತೆ. ಎಲ್ಲರಿಗೂ ಒಂದೇ ಹಠ, ಒಂದೇ ಚಟ, ದಿಢೀರ್ ದುಡ್ಡು ಮಾಡಬೇಕು ಅಂತ. ತಪ್ಪು ದಾರಿಯಲ್ಲಿದ್ದವನನ್ನ ಸರಿದಾರಿಗೆ ತರಬಹುದು, ಆದರೆ ತಪ್ಪು ದಾರಿಯನ್ನೇ ಸರಿದಾರಿ ಎಂದುಕೊಂಡವನನ್ನು ಸರಿದಾರಿಗೆ ತರುವುದು ಬಹಳ ಕಷ್ಟ. ಹಾಗಾಗಿ ದಾರಿ ತೋರುವವನ ಬಗ್ಗೆ ವಿಚಾರಿಸಿ, ಹೋಗುತ್ತಿರುವ ದಾರಿಯ ಬಗ್ಗೆ, ಅಲ್ಲಿರುವ ಕಲ್ಲು ಮುಳ್ಳುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರಿತಿರಬೇಕು. ಅದನ್ನೆಲ್ಲ ತಿಳ್ಕೊಳ್ಳಕ್ಕೆ ಇವಾಗ ಯಾರಿಗೂ ಪೇಷನ್ಸ್ ಇಲ್ಲ ಭಗವಂತ. ಇವಾಗೆಲ್ಲ ಸಡನ್ನಾಗಿ ದುಡ್ಡು ಮಾಡಬೇಕು, ಸಡನ್ನಾಗಿ ಶೋಕಿ ಮಾಡಬೇಕು. ಅದು ಮಾಡೋಕ್ಕಾಗದೆ ಯಾವಾಗ? ಕ್ರಿಕೆಟ್ ಬೆಟ್ಟಿಂಗ್ ಶುರುವಾದಾಗ. ಬೆಟ್ಟಿಂಗಲ್ಲಿ ದುಡ್ಡು ಬಂದರೆ ಹ್ಯಾಪಿ, ಲಾಸ್ ಆದರೆ ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ ಭಗವಂತ? ತಾಯಿ ಮಾಂಗಲ್ಯ ಸ್ಥರಾನ ಮಾರಿ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಏನು ಅಂತ ಬುದ್ಧಿ ಹೇಳ್ತೀಯಾ? ಶಿವಪ್ರಸಾದ್, ಈ ಜೂಜು ಅನ್ನೋದು ತಾತ್ಕಾಲಿಕವಾದ ಅಮೃತ, ಆದರೆ ಶಾಶ್ವತವಾದ ವಿಷ. ಆ ಕ್ಷಣಕ್ಕೆ ಅದು ಸಿಹಿ ಕೊಡಬಹುದು, ಆದರೆ ಕಾರ್ಕೋಟಕ ವಿಷ, ಅದನ್ನ ಯಾವತ್ತೂ ನಂಬಬಾರದು. ಭಗವಂತ, ನನಗೊಂದು ಡೌಟು, ಕೇಳು. ಮುಂಚೆ ಎಲ್ಲ ಜೂಜಾಡಕ್ಕೆ ಅಂತಾನೆ ಕೆಲವು ಆಟಗಳಿದ್ವು, ಆದರೆ ಈಗ ಎಲ್ಲ ಆಟದಲ್ಲೂ ಜೂಜಾಡ್ತಾರೆ. ನನ್ನ ಡೌಟ್ ಏನಪ್ಪಾ ಅಂದ್ರೆ, ನಮ್ಮ ಜೀವನ ಅನ್ನೋ ಆಟನ ನೀನು ಆಡಿಸ್ತಾ ಇರೋದು. ನಿನ್ನ ಈ ಆಟದಲ್ಲೂ ಯಾರಾದ್ರೂ ಬೆಟ್ಟಿಂಗ್ ಕಟ್ತಾರ? ಹರಕೆಗೂ ಕುರಿಗೂ ಯಾವ ಸಂಬಂಧನೂ ಇಲ್ಲ, ಆದ್ರೆ ಹರಕೆ ಕುರಿ ಅಂತ ಹೇಳಲ್ವಾ? ಮನುಷ್ಯನ ಆಟದಲ್ಲಿ ಸೋಲಿಗೆ ಗೆಲುವಿಗೆ ಲೆಕ್ಕವಿದೆ, ಆದರೆ ನಾನಾಡ್ಸೋ ಆಟದಲ್ಲಿ ಸೋಲಿಗೆ ಗೆಲುವಿಗೆ ಅರ್ಥ ಇದೆ. ವ್ಯತ್ಯಾಸ ಇಷ್ಟೇ, ಜೂಜು ಆಟ, ಜೀವನ ಪಾಠ. ಯಾರ ಜೀವನದಲ್ಲಿ ಏನು ಪಾಠ ಕೊಡ್ತೀಯೋ ನನಗಂತೂ ಗೊತ್ತಿಲ್ಲ ಭಗವಂತ. ಆದರೆ ಈ ಕ್ರಿಕೆಟ್ ಬೆಟ್ಟಿಂಗಿಂದ ಪಾಠ ಕಲಿಯೋ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ. ಪ್ಲೀಸ್ ಅದನ್ನು ಹೇಗಾದರೂ ಮಾಡಿ ತಡಿ, ಇಲ್ಲ ಅಂದರೆ ಅದನ್ನು ಹೇಗೆ ತಡಿಬೇಕು ಅಂತ ನನಗೊಂದು ಐಡಿಯಾ ಕೊಟ್ಟು ಹೆಲ್ಪ್ ಮಾಡು. ಪ್ಲೀಸ್ ಹೆಲ್ಪ್ ಭಗವಂತ. ಹೆಲ್ಪ್ ಮಾಡು ಅಂದರೆ ಸ್ವಲ್ಪ ಮಾಡ್ತೀನಿ ಅಂತನೂ ಹೇಳಲ್ಲ,
ಠಕ್ಕಂತ ಮಾಯ ಆಗ್ಬಿಡ್ತೀಯ. ಇನ್ನು ಈ ಕ್ರಿಕೆಟ್ ಬೆಟ್ಟಿಂಗಿಂದ ಅದೇನೇನು ನಡೆಯುತ್ತೋ ಏನೇನಾಗುತ್ತೋ